ಡಿಕೆ ಶಿವಕುಮಾರ್ ಸಿಎಂ ಆದಮೇಲೆ ನಡೀತಾ ಇರತಕ್ಕಂಥ ಮೊದಲ ಕಲಾಪ ಇದು. ಬಿಜೆಪಿ ಪ್ರತಿಭಟನೆ ನಡುವೆನೇ ಹಲವು ವಿಧೇಯಕಗಳು ಅಂಗೀಕಾರಕ್ಕೆ ಒಳಗಾಗಿವೆ. ಇಲ್ಲಿ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ಈ ಕಡೆ ವಿಧೇಯಕಗಳನ್ನು ಅಂಗೀಕರಿಸಲಾಗ್ತಾ ಇದೆ. ಸದನದ ಗದ್ದಲದ ಮಧ್ಯೆಯೇ ಅಂಗೀಕಾರವಾಗ್ತಿರ್ತಕ್ಕಂಥ ವಿಧೇಯಕಗಳು ಅಂದರೆ ಎಷ್ಟೇ ಗಲಾಟೆ ಒಂದು ಕಡೆ ನಡೀತಾ ಇದ್ರೂ ಕೂಡ ವಿಧೇಯಕಗಳ ಅಂಗೀಕಾರಕ್ಕೆ ಇಲ್ಲಿ ಯಾವುದೂ ಅಡ್ಡಿ ಆತಂಕ ಎದುರಾಗಿಲ್ಲ ಅಂತ. ನಿಮ್ಮ ವಿರೋಧ ಪಕ್ಷದ ನಾಯಕರಾದವರೇ, ನಿಮ್ಮ ಮುಖಂಡರುಗಳಾಗಿದ್ದಾರೆ, ನೀವು ಕಮಿಟಿ ಮಾಡ್ಕೊಂಡು ಹೋಗಿದ್ದೀರಿ. ಅದನ್ನ ಏನ್ ಮಾಡಿದ್ದೀರಿ ಬಂದು ಹೇಳ್ರಿ. ಏನಾಗಿದೆ ರಾಜ್ಯದಲ್ಲಿ ಏನದನ್ನ ಹೇಳ್ರಿ. ನಾವು ಮಾತಾಡೋದ ನೀವೇ ಮಾತಾಡ್ರಿ. ಪಡ್ಕೊಳ್ತಾ ಇದೆ, ಯಾಕೆ ಹಿಂದೆ ಪಡ್ತಾ ಇದೆ ತನಿಖೆ ನಡೆದಿರುವಾಗ ಸಚಿವ ಯಾಕೆ ಮತ್ತೆ ಸಚಿವರಾಗಿ ಬಂದಿದ್ದಾರೆ ರಾಜೇಂದ್ರ? ಯಾಕೆ ರಾಜೀನಾಮೆ ಹಿಂದೆ ತೆಗೆದುಕೊಂಡು ಮತ್ತೆ ಅವ್ರನ್ನ ಮಂತ್ರಿ ಮಾಡಿದಿರಿ? ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಮಾಡ್ಲಿಕ್ಕಿಲ್ಲ. ಈಗ ನಾನು ಒಂದ್ಸಲ ಹೇಳೋ ಮೇಲೆ ಕೂತ್ಕೋಬೇಕು, ದಯವಿಟ್ಟು ಕೂತ್ಕೊಳ್ಳಿ. ಒಂದು ನಿಮಿಷ ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಂದು ಕಡೆ ವಿಧೇಯಕಗಳ ಅಂಗೀಕಾರ ಒಂದು ಕಡೆ ಆಗ್ತಾನೆ ಇದೆ, ಒಂದು ಕಡೆ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ಜೋರಾಗಿ ಮಾಡ್ತಾನೆ ಬರ್ತಾ ಇವೆ. ಯಾವ್ಯಾವ ವಿಧೇಯಕಗಳು ಇದೀಗ ಅಂಗೀಕಾರಕ್ಕೆ ಒಳಗಾಗಿವೆ? ಕಾರಣ ರಾಜ್ಯದ ಬರ ಪರಿಸ್ಥಿತಿ ಇದೆ, ಕಾವೇರಿ ನೀರಿನ ಸಮಸ್ಯೆ ಒಂದು ಕಡೆ ಕಾಣಿಸ್ಕೊಳ್ತಾ ಇದೆ, ತಮಿಳುನಾಡಿನ ಇಶ್ಯೂ ಒಂದು ಕಡೆ ಇದೆ, CWMA ಇಶ್ಯೂ ಒಂದು ಕಡೆ ಇದೆ, ಹಲವೊಂದಷ್ಟು ಬಿಲ್ಗಳು ಪಾಸ್ ಆಗಬೇಕಾಗಿತ್ತು. ಯಾವ ಬಿಲ್ಗಳು ಇದೀಗ ಪಾಸ್ ಆಗ್ತಾ ಇವೆ, ಏನು ಕಥೆ ಅಂತ? ಖಂಡಿತ ರಮಕಾಂತ್, ಆವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅನ್ನುವಂತಹ ಗಾದೆ ಏನಿದೆ ಅದರಂತೆ ಇವತ್ತಿನ ಸದನದಲ್ಲೂ ಕೂಡ ನಡೀತಾ ಇದೆ. ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳು ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಸದನ ಪ್ರಾರಂಭವಾಗಿ 8 ದಿನಗಳಾಗಿದೆ. 2 ದಿನಗಳನ್ನ ಹೊರತುಪಡಿಸಿ ಒಂದು ದಿನ ಅಗಲಿದ ಗಣ್ಯರಿಗೆ ಸಂತಾಪ, ಮತ್ತೊಂದು ದಿನ ಸ್ಪೀಕರ್ ಮತ್ತೆ ಮೇಲ್ಮನೆಯಲ್ಲಿ ಸಭಾಪತಿಗಳ ಆಯ್ಕೆ ಆಗಿದ್ದು ಬಿಟ್ರೆ, ತದನಂತರದಲ್ಲಿ ಸಂಪೂರ್ಣವಾಗಿ 6 ದಿನಗಳ ಕಾಲ ಬಿಜೆಪಿ ಮತ್ತೆ JDS ನ ಪ್ರತಿಭಟನೆಗೆ ಸದನದ ಕಲಾಪಗಳು ಕೂಡ ಇವತ್ತು ಬಲಿಯಾಗ್ತಾ ಇದೆ. ಈ ಕಡೆ ಸರ್ಕಾರ ಕೂಡ ಬಗ್ತಾ ಇಲ್ಲ, ಈ ಕಡೆ ಪ್ರತಿಪಕ್ಷಗಳು ಕೂಡ ಹಿಡಿದಿರುವಂತಹ ಆಟವನ್ನ ಬಿಡ್ತಾ ಇಲ್ಲ. ಒಂದು ಕಡೆ ರಾಜ್ಯದ ಭೀಕರವಾದಂತಹ ಬರಗಾಲದ ಪರಿಸ್ಥಿತಿ ಇದೆ. ಆ ಬರದ ಮೇಲೆ ಚರ್ಚೆಗಳಾಗಬೇಕಾಗತ್ತೆ, ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಇವತ್ತು ಜನಜಾನುವಾರುಗಳಿಗೆ ಸಂಕಷ್ಟ ಇದೆ, ನೀರಿನ ಸಮಸ್ಯೆ ಕೂಡ ಇದೆ. ಈಗ ಕೇಂದ್ರಕ್ಕೆ ಪತ್ರವನ್ನ ಶಿಫಾರಸನ್ನು ಮಾಡಬೇಕಾಗತ್ತೆ, ಬರವನ್ನ ಮೊದಲು ಡಿಕ್ಲೇರ್ ಮಾಡಬೇಕಾಗತ್ತೆ. ಸೊ ಆ ಬಗ್ಗೆ ಸದನದ ಒಳಗಡೆ ಚರ್ಚೆಯಾಗಬೇಕಾಗತ್ತೆ. ಆದರೆ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಈ ಪ್ರತಿಭಟನೆ ಬಿಜೆಪಿ ನಾಯಕರು ಕೂಡ ಕೈ ಬಿಡ್ತಾ ಇಲ್ಲ. ಕಾರಣ ಒಂದು ಸ್ವಲ್ಪ ಸಡಿಲ ಆಗಿದ್ದೇ ಆದ್ರೆ ಆ ಕಡೆ ಸರ್ಕಾರ ಸೇಫ್ ಆಗ್ಬಿಡುತ್ತೆ. ಭ್ರಷ್ಟ ಮತ್ತೆ ಕಳಂಕಿತ ಸಚಿವನನ್ನ ಇನ್ನೂ ಕೂಡ ಯಾಕೆ ಮುಂದುವರಿಸಿದ್ದೀರಿ? ಹಿಂದೆ ಕೂಡ ಅವರನ್ನ ಕೆಳಗಡೆ ಇಳಿಸಿದ್ರಿ, ಈಗ ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಅವಕಾಶದ ಜೊತೆಗೆ ಮತ್ತೊಂದು ಇಲಾಖೆಯನ್ನ ಅವರಿಗೆ ಹೆಚ್ಚುವರಿಯಾಗಿ ಕೊಟ್ಟಿದ್ದೀರಿ. ಯಾವ ಕಾರಣಕ್ಕೆ ಎನ್ನುವಂತ ಆರೋಪವನ್ನ ಮಾಡಿ ಸುಮಾರು ದಲಿತರ 187 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಮನೆಗೆ ಹಣವನ್ನು ಕಳಿಸಲಾಗಿದೆ, ಕಾಂಗ್ರೆಸ್ ನಾಯಕರ ಮನೆಗೆ ಹಣ ಹೋಗಿದೆ. ದಲಿತರ ಅಭಿವೃದ್ಧಿಗೆ ಬಳಸಬೇಕಾದಂತ ಹಣ ಈ ರೀತಿಯಾಗಿ ವಿಲೇವಾರಿಯಾಗಿದೆ ಅಂದ್ರೆ ಅದರ ಆರೋಪಗಳನ್ನ ಯಾರು ಹೊರಬೇಕು? ಸರ್ಕಾರ ಯಾಕೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ? ಒಬ್ಬ ಸಚಿವನಿಗಾಗಿ ಇವತ್ತು ಇಡೀ 6 ದಿನಗಳ ಕಲಾಪವನ್ನ ಇವತ್ತು ಸರ್ಕಾರ ಹಾಳು ಮಾಡಿದೆ ಅಂತೇಳಿ ಪ್ರತಿಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇದೆ. ಹಾಗಾಗಿ ಇನ್ನು ಪ್ರತಿಭಟನೆಗಳು ಮುಂದುವರೆದಿದೆ. ಸದನದವರೆಗೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ, ಸದನದ ಒಳಗೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ಬಿಜೆಪಿ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಸೊ ಇವತ್ತು ಅಹೋರಾತ್ರಿ ಧರಣಿಗೆ ಕರೆಯನ್ನು ಕೂಡ ಕೊಡಲಾಗಿದೆ. ಏನು ಇವತ್ತು ಕಂಟಿನ್ಯೂ ಆಗತ್ತೆ, ಬೆಳಗ್ಗೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಬಿಜೆಪಿ ಹಾಗೆ ಕಂಟಿನ್ಯೂ ಮಾಡೋದಕ್ಕೆ, ರಾತ್ರಿ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಈಗಾಗಲೇ ಸದನದ ಒಳಗೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರು ಘೋಷಣೆ ಮಾಡಿದ್ದಾರೆ. ಮೇಲ್ಮನೆಯಲ್ಲೂ ಕೂಡ ಧರಣಿ ನಡೆಯುವಂತಹ ಸಾಧ್ಯತೆಗಳಿದೆ. ಇದರ ಮಧ್ಯೆ ಕೂಡ ಸುಮಾರು 8 ವಿಧೇಯಕಗಳನ್ನ ಅಂಗೀಕಾರ ಮಾಡಲಾಗಿದೆ. ಯಾಕೆಂದ್ರೆ ಚರ್ಚೆ ಆಗಬೇಕಾಗತ್ತೆ ಆ ವಿಧೇಯಕಗಳ ಬಗ್ಗೆ. ಇವತ್ತು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಅಂಗೀಕಾರ ಮಾಡಲಾಗಿದೆ, ಹಾಗೆ ನೋಂದಣಿ ವಿಧೇಯಕವನ್ನ ಅಂಗೀಕಾರ ಮಾಡಲಾಗಿದೆ. ಸೊ ಇದರ ಬಗ್ಗೆ ಗಂಭೀರವಾಗಿ 2 ಕಡೆಗಳೆಲ್ಲ ಅದರಲ್ಲಿರುವಂತಹ ಲೋಪದೋಷಗಳೇನು, ಇದರ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಚರ್ಚೆ ಇಲ್ಲದೆ ಇವತ್ತು ವಿಧೇಯಕಗಳನ್ನು ಕೂಡ ಪಾಸ್ ಮಾಡಲಾಗಿದೆ. ಸೊ ಸದನದ ಕಲಾಪಗಳನ್ನು ಕೂಡ ಮೊಟಕು ಮಾಡುವಂತ ಒಂದು ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ನೋಡ್ಬೇಕಾಗತ್ತೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತೇಳಿ. ರಮಕಾಂತ್, ಥ್ಯಾಂಕ್ ಯು ಶಿವು.